ಒಮ್ಮೆ ಒಬ್ಬ ಮನುಷ್ಯನು ಆತ್ಮಜ್ಞಾನ ಮತ್ತು ಆತ್ಮಸಾಕ್ಷಾತ್ಕಾರದ ಬಗ್ಗೆ ತುಂಬಾ ಆಸಕ್ತಿ ಹೊಂದಿದ್ದ. ಧ್ಯಾನವನ್ನು ಕಲಿಸುವ ಒಬ್ಬ ನಿಜವಾದ ಗುರುನನ್ನು ಹುಡುಕುವುದೇ ಅವನ ಜೀವನದ ಗುರಿಯಾಯಿತು. ಅವನು ಒಬ್ಬ ಗುರುದಿಂದ ಮತ್ತೊಬ್ಬ ಗುರುವರ್ಯರ ಬಳಿಗೆ ಹೋಗುತ್ತಾ ಹೋದ. ಆದರೆ ಏನೂ ಆಗುತ್ತಿರುವುದಿಲ್ಲವೆಂದು ಅನಿಸಿತು. ವರ್ಷಗಳು ಕಳೆಯುತ್ತಾ ಹೋದವು. ಅವನು ಆಯಾಸಗೊಂಡನು, ನಿರಾಶನಾದನು. ಒಂದು ದಿನ ಯಾರೋ ಅವನಿಗೆ ಹೇಳಿದರು, ನೀನು ನಿಜವಾಗಿಯೂ ಒಬ್ಬ ನಿಜವಾದ ಗುರುನನ್ನು ಹುಡುಕಬೇಕೆಂದಿದ್ದರೆ ಹಿಮಾಲಯಗಳಿಗೆ ಹೋಗಬೇಕು. ಅಲ್ಲಿ ಒಬ್ಬ ಸನ್ಯಾಸಿ ವಾಸಿಸುತ್ತಾನೆ. ಆದರೆ ಅವನು ಯಾವ ಭಾಗದಲ್ಲಿ ವಾಸಿಸುತ್ತಾನೆ ಎಂಬುದು ಯಾರಿಗೂ ತಿಳಿದಿಲ್ಲ. ಯಾರಾದರೂ ಅವನ ಸ್ಥಳವನ್ನು ಕಂಡುಕೊಂಡರೆ ಅವನು ಮತ್ತಷ್ಟು ಆಳಕ್ಕೆ ಪರ್ವತಗಳ ಒಳಗೆ ಹೋಗಿ ಬಿಡುತ್ತಾನೆ. ಆದರೆ ಒಂದು ವಿಷಯ ನಿಶ್ಚಿತ, ಅವನು ಅಲ್ಲಿ ಇದ್ದಾನೆ. ಆ ಮನುಷ್ಯನು ವಯಸ್ಸಾದರೂ ಧೈರ್ಯ ಕಳೆದುಕೊಳ್ಳಲಿಲ್ಲ. 2 ವರ್ಷಗಳ ಕಾಲ ಪ್ರಯಾಣಕ್ಕೆ ಹಣ ಸಂಪಾದಿಸಲು ಕೆಲಸ ಮಾಡಿ ಕೊನೆಗೆ ಹಿಮಾಲಯಗಳತ್ತ ಹೊರಟನು. ಹಳೆಯ ಕಾಲದ ಕಥೆ ಇದು. ಅವನು ಒಂಟೆ ಮತ್ತು ಕುದುರೆಗಳ ಮೇಲೆ ಪ್ರಯಾಣ ಮಾಡಿ ನಂತರ ಕಾಲ್ನಡಿಗೆಯಲ್ಲೇ ಪರ್ವತಗಳಲ್ಲಿ ತಲುಪಿದನು. ಅವನು ಜನರನ್ನು ಕೇಳಿದ, ಆ ಸನ್ಯಾಸಿ ಎಲ್ಲಿದ್ದಾರೆ? ಜನರು ಹೇಳಿದರು, ಹೌದು, ಆ ಹಿರಿಯ ಸನ್ಯಾಸಿಯ ಬಗ್ಗೆ ಕೇಳಿದ್ದೇವೆ. ಅವರು ಬಹಳ ಪುರಾತನರು. ಅವರ ವಯಸ್ಸು ಯಾರಿಗೂ ತಿಳಿದಿಲ್ಲ. ಅವರು ಪರ್ವತಗಳೊಳಗೆ ಎಲ್ಲೋ ವಾಸಿಸುತ್ತಾರೆ. ಆದರೆ ನಿಖರವಾದ ಸ್ಥಳ ಯಾರಿಗೂ ಗೊತ್ತಿಲ್ಲ. ಆದರೆ ನೀನು ನಿಷ್ಠೆಯಿಂದ ಹುಡುಕಿದರೆ ಅವನನ್ನು ಖಂಡಿತವಾಗಿ ಕಾಣಬಹುದು. ಆ ಮನುಷ್ಯನು ವರ್ಷಗಳ ಕಾಲ ಹುಡುಕುತ್ತಿದ್ದ. ಹಿಮಾಲಯಗಳಲ್ಲಿ ತಿರುಗಾಡುತ್ತಾ ಕಾಡಿನ ಹಣ್ಣುಗಳು, ಎಲೆಗಳು, ಹುಲ್ಲುಗಳ ಮೇಲೆ ಬದುಕುತ್ತಿದ್ದ. ಅವನು ದುರ್ಬಲನಾಗಿದ್ದರೂ ದೃಢನಿಶ್ಚಯದಿಂದ ಹುಡುಕುತ್ತಿದ್ದ. ತನ್ನ ಜೀವ ಹೋಗಿದ್ದರೂ ಪರವಾಗಿಲ್ಲವೆಂದು ತೀರ್ಮಾನಿಸಿದ್ದ. ಒಂದು ದಿನ ಅವನು ಪರ್ವತದ ಮೇಲೆ ಒಂದು ಸಣ್ಣ ಗುಡಿಸಲನ್ನು ಕಂಡನು. ತುಂಬಾ ಆಯಾಸಗೊಂಡಿದ್ದರಿಂದ ನಡೆದು ಹೋಗಲಾರದೆ ಹಾವಿನಂತೆ ನೆಲದ ಮೇಲೆ ಹಾರಿ ಹೋದ. ಗುಡಿಸಲಿನ ಬಾಗಿಲು ತೆರೆಯುತ್ತಿದ್ದಂತೆ ಒಳಗೆ ಯಾರೂ ಇರಲಿಲ್ಲ. ಅದು ವರ್ಷಗಳ ಹಿಂದೆ ಬಿಟ್ಟು ಹೋದಂತೆ ಕಾಣುತ್ತಿತ್ತು. ಅವನ ಮನಸ್ಸಿನಲ್ಲಿ ಕೊನೆಯ ಆಸೆಯ ಕಿರಣವು ನಾಶವಾಯಿತು. ಅವನು ಗುಡಿಸಲಿನಿಂದ ಹೊರಬಂದು ನೆಲದ ಮೇಲೆ ಕುಸಿದು ಬಿದ್ದ. ಆಯಾಸದಿಂದ ಉಸಿರಾಡುತ್ತಾ, ನಾನು ಕೈಬಿಟ್ಟೆ, ನನಗೆ ಇನ್ನು ಏನೂ ಬೇಕಿಲ್ಲ ಎಂದನು. ಹಿಮಾಲಯದ ತಂಪಾದ ಗಾಳಿ, ಸೂರ್ಯನ ಕಿರಣಗಳಲ್ಲಿ ಅವನು ಮೊದಲ ಬಾರಿಗೆ ಅತೀವ ಶಾಂತಿಯೊಂದನ್ನು ಅನುಭವಿಸಿದ. ಆ ಕ್ಷಣದಲ್ಲಿ ಅವನೊಳಗೆ ಬೆಳಕು ತುಂಬಿತು. ಎಲ್ಲ ಆಲೋಚನೆಗಳು ನಿಂತು ಹೋದವು. ಅಕಸ್ಮಾತ್ತಾಗಿ ಯಾರೋ ಅವನ ಮೇಲೆ ಬಾಗಿ ನೋಡುತ್ತಿರುವಂತೆ ಅನುಭವಿಸಿದ. ಕಣ್ಣು ತೆರೆಯುತ್ತಿದ್ದಂತೆಯೇ ಅವನು ಬಹಳ ಪ್ರಾಚೀನ ಸನ್ಯಾಸಿಯೊಬ್ಬರನ್ನು ಕಂಡನು. ಅವರು ನಗುತ್ತಿದ್ದರು. ಸನ್ಯಾಸಿ ಹೇಳಿದರು, ನೀನು ಬಂದೆಯಾ? ನನಗೆ ಕೇಳಬೇಕಾದ್ದೇನಾದರೂ ಇದೆಯಾ? ಆ ಮನುಷ್ಯನು ಶಾಂತವಾಗಿ ಉತ್ತರಿಸಿದ, ಇಲ್ಲ, ಈಗ ನನಗೆ ಕೇಳಬೇಕಾದ್ದೇನೂ ಇಲ್ಲ. ಅದನ್ನು ಕೇಳಿ ಸನ್ಯಾಸಿ ಭಾರಿಯಾಗಿ ನಕ್ಕರು. ಪರ್ವತಗಳು ಪ್ರತಿಧ್ವನಿಸಿದವು. ಆಗ ನೀನು ಈಗ ಧ್ಯಾನವೇನು ಎಂಬುದನ್ನು ತಿಳಿದೆಯಾ ಎಂದರು. ಮನುಷ್ಯನು ನಗುತ್ತಾ ಉತ್ತರಿಸಿದ, ಹೌದು, ಈಗ ನನಗೆ ಧ್ಯಾನವೇನು ಎಂಬುದು ಗೊತ್ತಾಗಿದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿಯೂ ಧ್ಯಾನ ಎಂಬ ಪದವನ್ನು ನಾವು ಆಗಾಗ್ಗೆ ಕೇಳುತ್ತೇವೆ. ಆದರೆ ಧ್ಯಾನದ ನಿಜವಾದ ಅರ್ಥವನ್ನು ಬಹುತೇಕ ಜನರು ಅರಿಯುವುದಿಲ್ಲ. ಅನೇಕರು ಧ್ಯಾನ ಮಾಡಲು ತುಂಬಾ ಪ್ರಯತ್ನಿಸುತ್ತಾರೆ. ಆದರೆ ಮನಸ್ಸು ಶಾಂತವಾಗದಿದ್ದಾಗ ನಿರಾಶರಾಗುತ್ತಾರೆ. ನಿಜವಾದ ಧ್ಯಾನವನ್ನು ಬಲವಂತವಾಗಿ ಮಾಡಲಾಗುವುದಿಲ್ಲ. ಅದು ತಯಾರಾದಾಗ ಸ್ವತಃ ಸಂಭವಿಸುತ್ತದೆ. ಆ ಕಥೆಯಲ್ಲಿರುವ ಮನುಷ್ಯನು ನನಗೆ ಇನ್ನು ಏನೂ ಬೇಕಿಲ್ಲ ಎಂದು ಸಂಪೂರ್ಣವಾಗಿ ಕೈಬಿಟ್ಟ ಕ್ಷಣದಲ್ಲಿ ಅವನು ಆತ್ಮಸಾಕ್ಷಾತ್ಕಾರವನ್ನು ಅನುಭವಿಸಿದ. ಅವನ ಎಲ್ಲ ಆಸೆಗಳು, ಪ್ರಯತ್ನಗಳು, ಗುರಿಗಳು ಕರಗಿ ಹೋದವು. ಆ ಶರಣಾಗತಿಯ ಕ್ಷಣದಲ್ಲಿ ಅವನು ನಿಜವಾದ ಶಾಂತಿ ಮತ್ತು ಆನಂದವನ್ನು ಕಂಡನು. ಧ್ಯಾನ ಅಂದರೆ ಏನನ್ನಾದರೂ ಸಾಧಿಸುವ ಪ್ರಯತ್ನವಲ್ಲ. ಅದು ನಿಷ್ಕಾಮ ಸ್ಥಿತಿಯಲ್ಲಿರುವ ಕಲೆಯಾಗಿದೆ. ಧ್ಯಾನ ಅಂದರೆ ಮಾಡುವುದು ಅಲ್ಲ, ಇರುವುದು. ಶಾಂತವಾಗಿರುವುದು, ಕ್ಷಣದಲ್ಲಿರುವುದು, ಮನಸ್ಸಿನ ಅಲೆಗಳನ್ನೆಲ್ಲ ಬಿಡುವುದು. ನೀನು ಧ್ಯಾನಕ್ಕೆ ಕುಳಿತಾಗ ಕೇವಲ ಉಸಿರಿನ ಮೇಲೆ ಗಮನ ಕೊಡು. ಯಾವ ಆಸೆ, ಗುರಿ ಅಥವಾ ನಿರೀಕ್ಷೆ ಬಂದರೂ ಅದನ್ನು ಬಿಟ್ಟು ಬಿಡು. ದಿನದಿಂದ ದಿನಕ್ಕೆ ನಿರೀಕ್ಷೆಯಿಲ್ಲದೆ ಈ ಅಭ್ಯಾಸ ಮುಂದುವರಿಸಿದರೆ ಒಂದು ಕ್ಷಣದಲ್ಲಿ ಆಳವಾದ ಶಾಂತಿ ನಿನ್ನೊಳಗೆ ಅರಳುತ್ತದೆ. ಆ ಕ್ಷಣದಲ್ಲಿ ನೀನು ತಿಳಿಯುವೆ, ನಿಜವಾದ ಶಾಂತಿ, ಸಂತೋಷವು ಹೊರಗಿಲ್ಲ, ಅದು ಸದಾ ನಿನ್ನ ಹೃದಯದಲ್ಲೇ ನಿನ್ನೊಳಗೆ ಇತ್ತು.